ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡಲಿ. ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. 3 ತಿಂಗಳಿಗೊಮ್ಮೆ ದುಬೈ ಕೂಡ ಹೋಗ್ತಿರ್ಲಿ, ಅದಕ್ಕೆ ಕೂಡ ಹೋಗ್ತಿರಿ ಅಪ್ಪ ಮಕ್ಕಳು, ಅಲ್ಲಿ ಅದಕ್ಕೆ ಹೋಗ್ತಿರಿ. ದುಬೈದಾಗ ಏನಿದೆ, ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾದ್ರು ಕರ್ನಾಟಕ ಮಾಡೋರು ಇದೀರೇ ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡಲಿ. ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. 3 ತಿಂಗಳಿಗೊಮ್ಮೆ ದುಬೈ ಕೂಡ ಹೋಗ್ತಿರ್ಲಿ, ಅದಕ್ಕೆ ಕೂಡ ಹೋಗ್ತಿರಿ ಅಪ್ಪ ಮಕ್ಕಳು, ಅಲ್ಲಿ ಅದಕ್ಕೆ ಹೋಗ್ತಿರಿ. ದುಬೈದಾಗ ಏನಿದೆ, ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾದ್ರು ಕರ್ನಾಟಕ ಮಾಡೋರು ಇದೀರೇ ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡಲಿ. ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. 3 ತಿಂಗಳಿಗೊಮ್ಮೆ ದುಬೈ ಕೂಡ ಹೋಗ್ತಿರ್ಲಿ, ಅದಕ್ಕೆ ಕೂಡ ಹೋಗ್ತಿರಿ ಅಪ್ಪ ಮಕ್ಕಳು, ಅಲ್ಲಿ ಅದಕ್ಕೆ ಹೋಗ್ತಿರಿ. ದುಬೈದಾಗ ಏನಿದೆ, ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾದ್ರು ಕರ್ನಾಟಕ ಮಾಡೋರು ಇದೀರೇ ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡಲಿ. ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ
ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರ ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು? ಅಲ್ಲಿ ಅದಕ್ಕೆ ಹೋಗ್ತಿರಿ? ದುಬೈದಾಗ ಏನಿದೆ? ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾರ ಕರ್ನಾಟಕ ಮಾಡೋರು ಇದೀರಾ? ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡ್ಲಿ, ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡ್ಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರ ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು? ಅಲ್ಲಿ ಅದಕ್ಕೆ ಹೋಗ್ತಿರಿ? ದುಬೈದಾಗ ಏನಿದೆ? ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾರ ಕರ್ನಾಟಕ ಮಾಡೋರು ಇದೀರಾ? ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಆಣೆ ಪ್ರಮಾಣದ ಸಮರವನ್ನ ಪುನರಾರಂಭಿಸಿದ್ದಾರೆ. ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಆಣೆ ಮಾಡ್ಲಿ, ಯಡಿಯೂರು ಸಿದ್ದಲಿಂಗೇಶ್ವರ ಅಂದ್ರೆ ಯಡಿಯೂರಪ್ಪನವರ ಮನೆ ದೇವರು, ಅದರ ಹತ್ರ ಹೋಗಿ ಆಣೆ ಮಾಡ್ಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ, ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರ ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತಿರ ಅಪ್ಪ ಮಕ್ಕಳು? ಅಲ್ಲಿ ಅದಕ್ಕೆ ಹೋಗ್ತಿರಿ? ದುಬೈದಾಗ ಏನಿದೆ? ದುಬೈ ಒಮ್ಮೆ ನೋಡ್ಬಿಟ್ರೆ ಕಲಾಸ್ರಿ ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗ್ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗ ಬಂದ್ ಏನಾರ ಕರ್ನಾಟಕ ಮಾಡೋರು ಇದೀರಾ? ಇಲ್ಲ. ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಇದಿಷ್ಟ ಅಲ್ಲ, ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ